ನೋಡಿ, ಈಗ ಯೂಟ್ಯೂಬಲ್ಲಿ ಒಂದು ದೊಡ್ಡ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಅದೇನು ಸಮಸ್ಯೆ ಅಂತಂದರೆ, ನೀವು ಯಾವುದೇ ಒಂದು ಯೂಟ್ಯೂಬ್ ಚಾನಲ್ನ ನೀವು ಕ್ರಿಯೇಟ್ ಮಾಡಬೇಕಾದ್ರೆ ಅಲ್ಲಿ ನಿಮಗೆ ಒಂದು ಅಡ್ವಾನ್ಸ್ಡ್ ಫೀಚರ್ಸ್ ಅಂತ ಬರುತ್ತೆ ಗೈಸ್. ಸೊ ಅದನ್ನು ನೀವು ಎನೇಬಲ್ ಮಾಡ್ಕೊಳ್ತು ಅಂತಂದರೆ ನಿಮಗೆ ಹಲವಾರು ಬೆನಿಫಿಟ್ಸ್ಗಳು ಸಿಗುತ್ತೆ. ಈ ಒಂದು ಬೆನಿಫಿಟ್ಸ್ಗಳು ನೀವು 0 ಸಬ್ಸ್ಕ್ರೈಬರ್ಸ್ ಇದ್ರೂ ಕೂಡ ನೀವು ತಗೊಳ್ಬೋದಿತ್ತು. ಇವಾಗ ಈ ಒಂದು ಬೆನಿಫಿಟ್ಸ್ನ ತುಂಬ ಜನಕ್ಕೆ ರಿಮೂವ್ ಮಾಡ್ತಾ ಬರ್ತಾ ಇದ್ದಾರೆ ಯೂಟ್ಯೂಬ್ ಅವರು. ಸೊ ನಿಮ್ಮ ಒಂದು ಚಾನಲಲ್ಲೂ ಕೂಡ ಇದು ರಿಮೂವ್ ಆಗ್ಬೋದು. ಇನ್ ಕೇಸ್ ರಿಮೂವ್ ಆದರೆ ನಿಮಗೆ ಈ ಒಂದು ಫೀಚರ್ಸ್ಗಳೆಲ್ಲವೂ ಕೂಡ ಹೋಗ್ಬಿಡುತ್ತೆ, ನಿಮಗೆ ಮತ್ತೆ ಸಿಗೋದಿಲ್ಲ. ಸಿಗಬೇಕು ಅಂತಂದರೆ ತುಂಬ ವೆಯ್ಟ್ ಮಾಡಬೇಕು. ಆ್ಯಂಡ್ ಅದ್ರ ಜೊತೆಗೆ ಯಾಕೆ ತುಂಬ ಜನರ ಚಾನಲ್ಗಳಲ್ಲಿ ಇದನ್ನು ತೆಗೆದು ಆಗ್ತಾ ಇದ್ದಾರೆ ಯೂಟ್ಯೂಬ್ ಅವರು, ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಅಡ್ವಾನ್ಸ್ಡ್ ಫೀಚರ್ಸ್ನ ನೀವು ಎನೇಬಲ್ ಮಾಡಿಕೊಂಡ್ರೆ ನಿಮ್ಗೆ ಏನೇನು ಸಿಗುತ್ತೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ತುಂಬ ಜನಕ್ಕೆ ಒಂದು ಸಮಸ್ಯೆ ಆಗ್ತದೆ ಯೂಟ್ಯೂಬಲ್ಲಿ. ಇಷ್ಟು ದಿನ ಸ್ಟ್ರೈಕು ಅದು ಇದು ಅಂತಿತ್ತು, ಈಗ ಯೂಟ್ಯೂಬ್ ಅವರು ಇದನ್ನು ಫೋಕಸ್ ಮಾಡಿ ಇದರಿಂದ ತುಂಬ ಜನಕ್ಕೆ ಸಮಸ್ಯೆ ಆಗ್ತಾ ಇದೆ. ಆಯಿತಾ, ಹೊಸ ಯೂಟ್ಯೂಬರ್ಸ್ಗಳಿಗೆ ಎಲ್ರಿಗೂ ಕೂಡ, ಈವನ್ ಹೊಸ ಯೂಟ್ಯೂಬರ್ಸ್ ಅಂತಲ್ಲ, ಎಲ್ಲ ಈಗ ಆಲ್ರೆಡಿ ತುಂಬ ಸಬ್ಸ್ಕ್ರೈಬರ್ಸ್ ಇರೋರಿಗೂ ಕೂಡ ಈ ಒಂದು ಸಮಸ್ಯೆ ಆಗ್ತಾ ಇದೆ. ಓಕೆ, ಅದೇನು ಸಮಸ್ಯೆ ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ಗೈಸ್. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಸೊ ನೀವು ಯಾವುದೇ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕಾದ್ರೆ ನಿಮಗೆ ಈ ಥರ 3 ಸ್ಟೆಪ್ ಬರುತ್ತೆ. ಈ 3 ಸ್ಟೆಪ್ಪಲ್ಲಿ ನಿಮಗೆ 3ನೇ ಸ್ಟೆಪ್ಪು ಅಡ್ವಾನ್ಸ್ಡ್ ಫೀಚರ್ಸ್ ಅಂತ ಇದೆ ನೋಡಿ, ಇದನ್ನು ನೀವು ಎನೇಬಲ್ ಮಾಡಬೇಕು. ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ವೀಡಿಯೋ ಮಾಡಿದ್ದೀನಿ, ಅದರಲ್ಲಿ ತೋರಿಸಿದ್ದೀನಿ ಅಡ್ವಾನ್ಸ್ಡ್ ಫೀಚರ್ಸ್ನ ಎನೇಬಲ್ ಮಾಡೋದು ಹೇಗೆ ಅಂತ. ಇದನ್ನು ಎನೇಬಲ್ ಮಾಡೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ಸ್ಗಳು ಸಿಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ನೀವು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು, ವೀಡಿಯೋಸ್ಗಳು ಹಾಕ್ಬೋದು, ಈ ಥರದ್ದೆಲ್ಲ ಬೆನಿಫಿಟ್ಸ್ ಇದೆ. ನಾನು ಅಡ್ವಾನ್ಸ್ಡ್ ಫೀಚರ್ಸ್ ಬಗ್ಗೆ ವೀಡಿಯೋ ಮಾಡಿದ್ದೀನಿ. ಈಗ ಈ ಒಂದು ಫೀಚರ್ನ ಯೂಟ್ಯೂಬಿಂದ ತೆಗೆದಾಕ್ತಾ ಇದ್ದಾರೆ, ತುಂಬ ಜನಕ್ಕೆ ರಿಮೂವ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಅವರು. ಯಾಕೆ ರಿಮೂವ್ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ತೋರಿಸ್ತೀನಿ, ಬನ್ನಿ ನೋಡಿ ಗೈಸ್. ಸೊ ಇದೇ ಥರ ಈಗ ನಾನು ನಿಮಗೆ ಈ ಇದು ವೆರಿಫಿಕೇಷನ್ದು ತೋರಿಸಿದ್ನಲ್ಲ ಅಡ್ವಾನ್ಸ್ಡ್ ಫೀಚರ್ಸ್ದು. ಸೊ ಈ ಒಂದು ವೆರಿಫಿಕೇಷನ್ನ ತುಂಬ ಜನಕ್ಕೆ ಯೂಟ್ಯೂಬಲ್ಲಿ ರಿಮೂವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ. ಅವರು ಯಾವ ಥರ ರಿಮೂವ್ ಮಾಡ್ತಾ ಇದ್ದಾರೆ ಅಂತಂದರೆ, ತುಂಬ ಜನ ಯೂಟ್ಯೂಬರ್ಸ್ಗಳಿಗೆ ಮೇಲ್ ಕಳಿಸ್ತಾ ಇದ್ದಾರೆ. ಏನಂತ ಮೇಲ್ ಕಳಿಸ್ತಾ ಇದ್ದಾರೆ ಅಂತಂದರೆ, ಯುವರ್ ಚಾನಲ್ ಆ್ಯಸ್ ಲಾಸ್ಟ್ ಆ್ಯಕ್ಸೆಸ್ ಟು ಅಡ್ವಾನ್ಸ್ಡ್ ಫೀಚರ್ಸ್ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಅವರು ಮೇಲ್ನ ಮಾಡ್ತಾ ಇದ್ದಾರೆ ಆ ಒಂದು ಯೂಟ್ಯೂಬರ್ಸ್ಗಳಿಗೆ. ನಿಮ್ಮ ಚಾನಲಲ್ಲಿ ಎಷ್ಟಾದರೂ ಇರಲಿ ಸಬ್ಸ್ಕ್ರೈಬರ್ಸ್, 1 ಸಬ್ಸ್ಕ್ರೈಬರ್ಸ್ ಇರಲಿ, 1 ಲಕ್ಷ ಇರಲಿ, 1 ಕೋಟಿ ಇರಲಿ, ಎಷ್ಟಾದರೂ ಇರಲಿ, ಈ ಒಂದು ಮೆಸೇಜ್ ತುಂಬ ಜನಕ್ಕೆ ಹೋಗ್ತಾಯಿದೆ. ಯಾರೆಲ್ಲ ರೂಲ್ಸನ್ನು ಬ್ರೇಕ್ ಮಾಡಿದ್ದಾರೆ ಅವ್ರಗಳಿಗೆ ಮಾತ್ರ. ನೋಡಿ ಏನಂತ ಹೋಗ್ತಾಯಿದೆ ಮೆಸೇಜ್ ಅಂತಂದರೆ, ನೋಡಿ ಇಲ್ಲಿ ಫಸ್ಟು ನಿಮ್ಮ ಚಾನಲ್ ಹೆಸರು ತೋರಿಸ್ತಾರೆ ಇಲ್ಲಿ ಮೇಲ್ಗಡೆ. ಆಮೇಲೆ ಟು ಎಲ್ಪ್ ಕೀಪ್ ಅವರ್ ಕಮ್ಯುನಿಟಿ ಸೇಫ್ ವಿ ಲಿಮಿಟ್ ಸಮ್ ಆಫ್ ಅವರ್ more powerful features to channels that have built and maintained a positive channel history or who have provided ವೆರಿಫಿಕೇಷನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ತುಂಬ ಜನರ ಚಾನಲ್ಸ್ಗಳಿಗೆ ಈ ಒಂದು ಸಮಸ್ಯೆ ಯಾರಿಗಾಗಿದೆಯೋ ಅವ್ರಿಗೆ ಈ ಥರ ಮೇಲ್ ಹೋಗ್ತದೆ. ಏನಂತಂದರೆ, ಸೊ ನಮ್ಮ ಒಂದು ಕಮ್ಯುನಿಟಿನ ನಾವು ಯೂಟ್ಯೂಬ್ ಕಮ್ಯುನಿಟಿನ ನಾವು ಸೇಫಾಗಿ ಇಟ್ಕೊಳ್ಳೋದಕ್ಕೆ ಸೊ ನಾವು ಈ ಒಂದು ಫೀಚರ್ನ ನಿಮ್ಮ ಒಂದು ಚಾನಲಿಂದ ತೆಗೆದಾಕ್ತಾ ಇದ್ದೀವಿ ಅಂತ ಯೂಟ್ಯೂಬ್ ಅವರು ಇಲ್ಲಿ ಹೇಳಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಆ್ಯಸ್ ಆಫ್ ನೌ ಯುವರ್ ಚಾನಲ್ ಡಸ್ ನಾಟ್ ಹ್ಯಾವ್ ಸಫಿಷಿಯೆಂಟ್ ಚಾನಲ್ ಹಿಸ್ಟ್ರಿ, ಇಟ್ ಹ್ಯಾಸ್ ಲಾಸ್ಟ್ ಆ್ಯಕ್ಸೆಸ್ ಟು ಅಡ್ವಾನ್ಸ್ಡ್ ಫೀಚರ್ಸ್, ದಿಸ್ ಮೇ ಹ್ಯಾವ್ ಹ್ಯಾಪನ್ಡ್ ಬಿಕಾಸ್ ಆಫ್ ಯುವರ್ ಚಾನಲ್ ಡಿಡ್ ನಾಟ್ ಫಾಲೋ ಅವರ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡಿ, ಈ ತುಂಬ ಜನಕ್ಕೆ ಏನಾಗ್ತದೆ ಅಂತಂದರೆ, ಯೂಟ್ಯೂಬಲ್ಲಿ ಅವರೇನಾದರೂ ಯೂಟ್ಯೂಬ್ ಅವ್ರದ್ದು ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸನ್ನು ಫಾಲೋ ಮಾಡಿಲ್ಲ ಅಂತಂದರೆ ತುಂಬ ಜನಕ್ಕೆ ಈ ಒಂದು ಅಡ್ವಾನ್ಸ್ಡ್ ಫೀಚರ್ಸ್ನ ರಿಮೂವ್ ಮಾಡ್ತಾ ಇದ್ದಾರೆ. ಆಮೇಲೆ ಕೆಲವೊಂದಷ್ಟು ಚಾನಲ್ಸ್ಗಳು ಆ್ಯಕ್ಟಿವ್ ಆಗಿಲ್ಲ ಅಂತಂದ್ರೂ ಕೂಡ ಈ ಒಂದು ಫೀಚರ್ನ ತೆಗೆದಾಕ್ತಿದ್ದಾರೆ. ಅಂದರೆ ಕೆಲವೊಂದಷ್ಟು ಹಿಸ್ಟ್ರಿನ ಅಲ್ಲೇ ಟ್ರ್ಯಾಕ್ ಮಾಡ್ತಾ ಇರುತ್ತೆ ಯೂಟ್ಯೂಬು. ಸೊ ನೀವು ಈ ಒಂದು ಏನಿದೆ ಈ ಅಡ್ವಾನ್ಸ್ಡ್ ಫೀಚರ್ಸ್ನ ನೀವು ಎನೇಬಲ್ ಮಾಡಬೇಕಾದ್ರೆ ನಿಮ್ಮ ಚಾನಲ್ ಹಿಸ್ಟ್ರಿ ಇದ್ದರೆ ಸಾಕು, ನೀವು ವೆರಿಫಿಕೇಷನ್ ಮಾಡ್ಬೋದು. ಆಯಿತಾ, ಸೊ ನಿಮ್ಮ ಚಾನಲಲ್ಲಿ ಹಿಸ್ಟ್ರಿನೂ ಕೂಡ ಸಿಗ್ತಾ ಇಲ್ಲ ಅವ್ರಿಗೆ, ಕರೆಕ್ಟಾಗಿ ನೀವು ಯೂಸ್ ಮಾಡ್ತಾ ಇಲ್ಲ ಅಂತಂದರೆ ಆ ಒಂದು ಕಾರಣದಿಂದನೂ ಕೂಡ ಯೂಟ್ಯೂಬು ಇದನ್ನು ರಿಮೂವ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಬೆಟರ್ ಇದು ನಿಮಗೆ ಈ ಒಂದು ಸಮಸ್ಯೆ ಆಗಬಾರ್ದು ಅಂತಂದರೆ ನೀವು ಆದಷ್ಟು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಯೂಟ್ಯೂಬಲ್ಲಿ ಆಗ್ಬೋದು, ಎಲ್ಲೇ ಆಗ್ಬೋದು. ನೀವೇನು ಪ್ರತಿದಿನ ವೀಡಿಯೋ ಹಾಕಬೇಕು ಅಂತೇನಿಲ್ಲ ಗೈಸ್. ನೀವು ವರ್ಷಕ್ಕೊಂದು ವೀಡಿಯೋ ಹಾಕೋರು ನಡೀತದೆ, ಯೂಟ್ಯೂಬಲ್ಲಿ ಯಾರು ನಿಮ್ಮನ್ನೇನು ಕೇಳಲ್ಲ. ಆಯಿತಾ, ಹಿಂಗೆ ಹಾಕ್ಬೇಕು ಹಂಗೆ ಹಾಕ್ಬೇಕು ಅವೆಲ್ಲ ಏನೂ ಇಲ್ಲ ರೂಲ್ಸು. ನೀವು ಯಾವಾಗಾದರೂ ಹಾಕಿ. ಬಟ್ ನೀವು ಆಗ್ತಾ ಇದ್ದೀರಾ ಅದು ಹಾಕೋಕ್ಕಾಗ್ತಾ ಇಲ್ಲ ಅಂತಂದರೆ ಸೊ ಅಟ್ಲೀಸ್ಟ್ ಆ ಒಂದು ಚಾನಲ್ನ ಓಪನ್ ಮಾಡಾದರೂ ಅಟ್ಲೀಸ್ಟ್ ನೋಡ್ತಾ ಇರಿ, ವರ್ಷಕ್ಕೊಂದ್ಸಲ 2 ವರ್ಷಕ್ಕೊಂದ್ಸಲ. ಇಲ್ಲ ಅಂತಂದರೆ ನೋಡಿ, ಈ ಥರದ ಅಡ್ವಾನ್ಸ್ಡ್ ಫೀಚರ್ಸ್ನ ತುಂಬ ಜನರ ಚಾನಲ್ಸ್ಗಳಲ್ಲಿ ತೆಗಿತಾ ಇದ್ದಾರೆ. ಆ್ಯಂಡ್ ಇದರಲ್ಲಿ ಮುಖ್ಯವಾಗಿ ನೀವು ಯೂಸೇ ಮಾಡಿಲ್ಲ ಅದಕ್ಕೋಸ್ಕರ ತೆಗ್ದಿದ್ದೀವಿ ಅಂತ ಅವ್ರೇನು ಪರ್ಫೆಕ್ಟಾಗಿ ಹೇಳ್ತಾ ಇಲ್ಲ ಇಲ್ಲಿ. ಇದ್ರ ಜೊತೆಗೆ ಒಂದು ಕಾರಣ ಕೊಟ್ಟವ್ರೆ, ಏನು ಅಂತಂದರೆ ನಮ್ಮ ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸನ್ನು ನೀವು ಫಾಲೋ ಮಾಡಿಲ್ಲ ಅದಕ್ಕೋಸ್ಕರ ರಿಮೂವ್ ಮಾಡಿವೆ ಅಂತ. ಆಯಿತಾ, ಸೊ ಈ ಒಂದು ಸಮಸ್ಯೆಯಿಂದ ನಿಮ್ಗೆ ಈ ಒಂದು ಸಮಸ್ಯೆ ಆಗ್ಬೋದು. ಸೊ ಹಾಗಾಗಿ ನಿಮ್ಮ ಒಂದು ಚಾನಲಲ್ಲಿ ಅಡ್ವಾನ್ಸ್ಡ್ ಫೀಚರ್ಸ್ನ ನೀವು ಕಳ್ಕೊಳ್ಬಾರ್ದು ಅಂತಂದರೆ ಯೂಟ್ಯೂಬ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು. ಮುಂಚೆ ಎಲ್ಲ ಈ ಥರ ಎಲ್ಲ ನೀವು ಯೂಟ್ಯೂಬ್ ರಿಮೂವ್ ಮಾಡ್ತಿಲ್ಲ, ಇವಾಗ ರಿಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡವ್ರೆ. ನೋಡಿ, ಇದನ್ನು ರಿಮೂವ್ ಮಾಡೋದ್ರಿಂದ ಏನು ಸಮಸ್ಯೆ ಆಗುತ್ತೆ ಯೂಟ್ಯೂಬಲ್ಲಿ ಅಂತ ನೀವು ನನ್ನ ಕೇಳ್ಬೋದು. ಬನ್ನಿ ಇವಾಗ ಅದನ್ನು ಡಿಸ್ಕಸ್ ಮಾಡುವ. ನೋಡಿ, ಹೌ ದಿಸ್ ಇಂಪ್ಯಾಕ್ಟ್ಸ್ ಯುವರ್ ಚಾನಲ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ, ಯಾವ ಥರ ತೊಂದರೆ ಆಗುತ್ತೆ ನಿಮ್ಮ ಚಾನಲ್ಗೆ ಇದನ್ನು ರಿಮೂವ್ ಮಾಡಿದ್ರೆ ಅಂತ. ಸೊ ಯು ವಾಂಟ್ ಬಿ ಏಬಲ್ ಟು ಡೂ ಥಿಂಗ್ಸ್ ಲೈಕ್ ಅಂತ ಅಂದ್ಬಿಟ್ಟು ಗೆಟ್ ಹೈಯರ್ ಡೇ ಲಿಮಿಟ್ಸ್
ಫಾರ್ ಲೈವ್ ಸ್ಟ್ರೀಮ್ಸ್, ಶಾರ್ಟ್ಸ್ ಆ್ಯಂಡ್ ವೀಡಿಯೋ ಅಪ್ಲೋಡ್ಸ್ ಅಂತ ಇದೆ. ಅಂದರೆ ನೀವು ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ಗಳನ್ನ ಹಾಕೋದಕ್ಕಾಗಲ್ಲ ನಿಮ್ಮ ಚಾನಲಲ್ಲಿ. ಇದೇನಾದ್ರು ಈ ಫೀಚರ್ ಕಿತ್ಕೊಂಡು ಹೋಯ್ತು ಅಂತಂದರೆ ಆಮೇಲೆ ನೀವು ಶಾರ್ಟ್ಸ್ ಹಾಕೋಕ್ಕಾಗಲ್ಲ, ಆಮೇಲೆ ನೀವು ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮ್ ಮಾಡೋಕ್ಕಾಗಲ್ಲ. ಎಷ್ಟೊಂದು ಈಗ ನಾರ್ಮಲಾಗಿ ಈ ಒಂದು ಫೀಚರ್ಸ್ ಇರೋರು ಅನ್ಲಿಮಿಟೆಡ್ ಎಷ್ಟಾದರೂ ಮಾಡ್ಬೋದು. ನೀನು 1 ಲಕ್ಷ ವೀಡಿಯೋ ಮಾಡ್ತೀಯನಪ್ಪ, ವೀಡಿಯೋ ಪ್ರತಿದಿನ ಮಾಡಪ್ಪ ಅಂದ್ಬಿಡ್ತಾರೆ ಯೂಟ್ಯೂಬರು. 2 ಲಕ್ಷ ಮಾಡ್ತೀಯ ಮಾಡು ಅಂತಾರೆ. ಸೊ ಇದೇನಾದರೂ ನಿಮ್ಗೆ ಈ ರೂಲ್ಸ್ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಸೊ ನಿಮ್ಗೆ 1 ಲಕ್ಷ ಮಾಡೋಕ್ಕೆ ಬಿಡಲ್ಲ. ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತಾವ್ನಿ ಆಯಿತಾ, ಲಿಮಿಟ್ ಇಟ್ಬಿಡ್ತಾರೆ. ದಿನಕ್ಕೆ ಇಷ್ಟೇ ವೀಡಿಯೋ, ದಿನಕ್ಕೆ ಒಂದೇ ವೀಡಿಯೋ ಅಷ್ಟೇ ಗುರು ನಿಂತು ಅಂತ ಅಂದ್ಬಿಟ್ಟು ಲಿಮಿಟ್ ಇಟ್ಟರೆ ನೀವು ಅಷ್ಟೇ ವೀಡಿಯೋ ಹಾಕಬೇಕಾಗುತ್ತೆ ಆಯಿತಾ. ಈ ಒಂದು ಸಮಸ್ಯೆ ಆಗುತ್ತೆ. ನೆಕ್ಸ್ಟು ಎಂಬೆಡೆಡ್ ಲೈವ್ ಸ್ಟ್ರೀಮ್ಸು. ಸೊ ನೀವು ಎಂಬೆಡ್ ಲೈವ್ ಸ್ಟ್ರೀಮ್ಸ್ಗಳನ್ನ ನೀವು ಯೂಟ್ಯೂಬಲ್ಲಿ ಮಾಡೋದಕ್ಕಾಗೋದಿಲ್ಲ. ಈಗ ಅಟ್ ಪ್ರೆಸೆಂಟ್ ನಿಮಗೆ ಈ ಒಂದು ಆ್ಯಕ್ಸಸ್ ಇರೋರು ಸೊ ನೀವು ಅಟ್ಲೀಸ್ಟ್ ಅದು ಎಂಬೆಡ್ ಲೈವ್ ಸ್ಟ್ರೀಮ್ಸನ್ನ ನೀವು ಮಾಡ್ಬೋದು. ಬಟ್ ಇನ್ ಕೇಸ್ ಏನಾದರೂ ಇದನ್ನು ಬ್ರೇಕ್ ಆಯಿತು ಅಂತಂದರೆ ನೀವು ಎಂಬೆಡ್ ಲೈವ್ ಸ್ಟ್ರೀಮ್ಸ್ನ ನೀವು ಮಾಡೋದಕ್ಕೆ ಅವಕಾಶ ಮಾಡಿಕೊಡಲ್ಲ ಯೂಟ್ಯೂಬು. ಆ್ಯಂಡ್ ಅದ್ರ ಜೊತೆಗೆ ಮೂರನೇದು ಪಿನ್ ಕಮೆಂಟ್ಸು. ಯೂಟ್ಯೂಬಲ್ಲಿ ನೀವು ಕಮೆಂಟ್ಸ್ಗಳನ್ನ ಮಾಡಿರ್ತೀರಾ. ಈಗ ನನ್ನ ವಿಡಿಯೋಗೆ ಈ ಒಂದು ವಿಡಿಯೋಗೆ ನೀವು ಕಮೆಂಟ್ಸ್ ಮಾಡ್ತೀರಲ್ವಾ, ನಾನೀಗ ಈ ಒಂದು ಕಮೆಂಟ್ಸಲ್ಲಿ ನಾನು ಯಾರನ್ನಾದ್ರೂ ಒಬ್ಬರನ್ನು ಪಿನ್ ಮಾಡಿರ್ತೀನಿ. ಆ ಥರ ಪಿನ್ನನ್ನು ನೀವು ಮಾಡೋದಕ್ಕಾಗಲ್ಲ ಇದೇನಾದ್ರು ಬ್ರೇಕ್ ಆಯಿತು ಅಂತಂದರೆ. ಆ್ಯಂಡ್ ಅದ್ರ ಜೊತೆಗೆ ಆ್ಯಡ್ ಎಕ್ಸ್ಟರ್ನಲ್ ಲಿಂಕ್ಸ್ ಟು ಯುವರ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈಗ ನೀವು ಯಾವುದೇ ಒಂದು ಯೂಟ್ಯೂಬ್ ವೀಡಿಯೋನ ಡಿಸ್ಕ್ರಿಪ್ಷನ್ ಓಪನ್ ಮಾಡಿದಾಗ ಲಿಂಕ್ಗಳು ಕೊಡ್ಬೋದು. ಈಗ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಮೈಕು, ನಾನು ಯೂಸ್ ಮಾಡೋ ಕ್ಯಾಮ್ರಾ, ನಾನು ಯಾವ ಸಿಸ್ಟಮ್ ಯೂಸ್ ಮಾಡ್ತೀನಿ ಎಲ್ಲ ಲಿಂಕ್ ಕೊಟ್ಟಿದ್ದೀನಿ ಅಲ್ವಾ. ಸೊ ಅದು ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಬೇಕಾದ್ರೆ ನೀವು ಪರ್ಚೇಸ್ ಕೂಡ ಮಾಡ್ಕೋಬೋದು. ಆ ಒಂದು ಲಿಂಕ್ಸ್ಗಳನ್ನ ನೀವು ಹಾಕೋದಕ್ಕಾಗೋದಿಲ್ಲ ನಿಮ್ಗೆ ಇನ್ ಕೇಸ್ ಏನಾದರೂ ಈ ಒಂದು ಅಡ್ವಾನ್ಸ್ಡ್ ಫೀಚರ್ಸ್ ಏನಾದರೂ ಯೂಟ್ಯೂಬರು ರಿಮೂವ್ ಮಾಡ್ತು ಅಂತಂದರೆ. ಓಕೆ, ಸೊ ಹಾಗಾದರೆ ಇವಾಗ ಏನೇನು ಸಮಸ್ಯೆ ಆಗುತ್ತೆ ಅಂತ ನೀವು ನೋಡಿದ್ರೆ ಈಗ ಇದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಇವಾಗ ನಾವು ನೋಡೋಣ ಬನ್ನಿ. ಸರಿ ಮಾಡ್ಕೋಬೇಕು ಅಂತಂದರೆ ನೋಡಿ, ಮೊದಲನೇದಾಗಿ ಔ ಟು ರಿಸ್ಟೋರ್ ಆಕ್ಸೆಸ್ ಟು ಅಡ್ವಾನ್ಸ್ಡ್ ಫೀಚರ್ಸ್. ಈಗ ಯೂಟ್ಯೂಬರ್ ನಿಮಗೆ ಕೊಟ್ಟಿದ್ರು ಅದನ್ನು ತೆಗ್ದಾಕ್ಬಿಟ್ರು ಅಂತಂದರೆ ಏನು ಮಾಡೋದು ನೋಡಿ. ಫಸ್ಟ್ ಒನ್, ಬಿಲ್ಡ್ ಎ ಪಾಸಿಟಿವ್ ಚಾನಲ್ ಹಿಸ್ಟ್ರಿ ಬೈ ಫಾಲೋವಿಂಗ್ ಅವರ್ ಕಮ್ಯುನಿಟಿ ಗೈಡ್ಲೈನ್ಸ್. ಸೊ ನೀವು ಚಾನಲ್ ಹಿಸ್ಟ್ರಿ ಏನಿರುತ್ತೆ, ನೀವು ಏನು ಹಿಸ್ಟ್ರಿ ನೀವು ಯೂಸ್ ಮಾಡ್ತೀರಾ ಚಾನಲಲ್ಲಿ, ಅದು ನೀವು ಯೂಟ್ಯೂಬ್ ಅವ್ರದ್ದು ಕಮ್ಯುನಿಟಿ ಗೈಡ್ಲೈನ್ಸ್ ಅವರ ರೂಲ್ಸನ್ನು ಫಾಲೋ ಮಾಡೋ ಥರ ನೀವು ಹಿಸ್ಟ್ರಿನ ನೀವು ಮೇಂಟೈನ್ ಮಾಡಬೇಕು ನಿಮ್ಮ ಒಂದು ಚಾನಲಲ್ಲಿ. ಅದೇ ಸೊ ಮಸ್ಟ್ ಆ್ಯಂಡ್ ಶುಡ್ಡು ನೀವು ಯೂಟ್ಯೂಬಲ್ಲಿ ಅಟ್ಲೀಸ್ಟ್ ಅವಾಗವಾಗ ಒಂದು ವೀಡಿಯೋಸ್ ಹಾಕಿ ಆಯಿತಾ. ಒಂದು 3 ತಿಂಗಳಿಗೋ 4 ತಿಂಗಳಿಗೋ ಒಟ್ಟಾರೆ ಯಾವಾಗಲೂ ಒಂದು ವೀಡಿಯೋ ಹಾಕ್ತಾರೆ. ಆಮೇಲೆ ಆ ಚಾನಲ್ನ ರನ್ನಿಂಗಲ್ಲಿ ಇಟ್ಕೊಳ್ಳಿ. ಜಿಮೇಲೆಲ್ಲ ಲಾಗೌಟ್ ಮಾಡಿ ಬಿಟ್ಬಿಡೋದು ಇವೆಲ್ಲ ಏನು ಸಮಸ್ಯೆ ಆಗಲ್ಲ. ಬಟ್ ಸ್ಟಿಲ್ ಆದರೂ ಹೇಳ್ತಾ ಇದ್ದೀನಿ, ಯಾಕೆಂತಂದರೆ ಯೂಟ್ಯೂಬ್ ಅಷ್ಟೊಂದು ಸ್ಟ್ರಿಕ್ಟ್ ಆಗ್ತಾಯಿದೆ. ಸೊ ನೀವು ಹಿಸ್ಟ್ರಿ ಮೇಂಟೈನ್ ಮಾಡಿಲ್ಲ ಅಂದರೂ ಕೂಡ ಚಾನಲಲ್ಲಿ ಅಡ್ವಾನ್ಸ್ಡ್ ಫೀಚರ್ಸ್ ತೆಗಿತಿದ್ದಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಆಯಿತಾ. ಅದಕ್ಕೋಸ್ಕರ ಸೊ ಆಲ್ರೆಡಿ ಆದಷ್ಟು ಆ್ಯಕ್ಸಸ್ಸಲ್ಲಿ ಇಟ್ಕೊಂಡಿರಿ ಎಲ್ಲನೂ ಕೂಡ. ನೀವು ಯೂಸ್ ಮಾಡ್ತಾ ಇಲ್ಲ ಅಂದರೂ ಕೂಡ ಲಾಗಿನ್ ಮಾಡಿ ಇಟ್ಕೊಂಡಿರಿ. ನಿಮ್ಮ ಒಂದು ಮೊಬೈಲಲ್ಲಿ ಆಗ್ಬೋದು, ಸಿಸ್ಟಮಲ್ಲಿ ಆಗ್ಬೋದು, ಲಾಗಿನ್ ಮಾಡಿ ಇಟ್ಕೊಂಡಿದ್ರೆ ಸೇಫ್ ಆಗಿರುತ್ತೆ. ಆ್ಯಂಡ್ ಅದರ ಜೊತೆಗೆ ಪ್ರೊವೈಡ್ ವಿಡಿಯೋ ಆರ್ ID ವೆರಿಫಿಕೇಷನ್ ಫಾರ್ ಕ್ವಿಕ್ಕರ್ ಆಕ್ಸೆಸ್. ದಿಸ್ ಮೇ ನಾಟ್ ಬಿ ಏಬಲ್ ಟು ಅವೈಲೇಬಲ್ ಫಾರ್ ಆಲ್ ಚಾನಲ್ಸ್ ಅಂತ ಕೊಟ್ಟಿದ್ದಾರೆ. ಅಂತಂದರೆ ನೋಡಿ, ಸೊ ನೀವು ಈ ಒಂದು ವೆರಿಫಿಕೇಷನ್ನ ನೀವು ಮಾಡಬೇಕಾದ್ರೆ ಅಡ್ವಾನ್ಸ್ಡ್ ಫೀಚರ್ಸ್ನ ಎನೇಬಲ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಫಸ್ಟ್ ಟೈಮು ಸೊ ನಿಮಗೆ ID ವೆರಿಫಿಕೇಷನ್ ಕೇಳುತ್ತೆ ಆಯಿತಾ. ಸೊ ನೀವು ನಿಮ್ಮದು ID ವೆರಿಫಿಕೇಷನ್ ನೀವು ಮಾಡಿಬಿಟ್ಟು ನೀವು ವೆರಿಫೈ ಮಾಡ್ಕೋಬೋದಿತ್ತು. ಈಗ ಕೆಲವೊಂದಷ್ಟು ಜನಕ್ಕೆ ಏನಾದರೂ ರಿಮೂವ್ ಮಾಡಿಬಿಟ್ರೆ ಯೂಟ್ಯೂಬರು ಈ ಒಂದು ಆ್ಯಕ್ಸಸ್ನು ಕೂಡ ಕೊಡ್ತಾರೆ. ಸೊ ಆವಾಗ ನೀವು ID ವೆರಿಫಿಕೇಷನ್ ಮಾಡ್ಕೊಂಡು ಅಥವಾ ವೀಡಿಯೋ ವೆರಿಫಿಕೇಷನ್ ಮಾಡಿಕೊಂಡು ಸೊ ನೀವು ಎನೇಬಲ್ ಮಾಡ್ಕೋಬೋದು. ಮತ್ತೆ ನೀವು ಇನ್ ಕೇಸ್ ಏನಾದರೂ ರಿಮೂವ್ ಆಯಿತು ಅಂತಂದರೆ. ಆ್ಯಂಡ್ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ, ಈ ಒಂದು ಫೀಚರು ಎಲ್ರಿಗೂ ಕೂಡ ಸಿಗೋದಕ್ಕಾಗೋದಿಲ್ಲ ಅಂತಲೂ ಕೂಡ ಕೊಟ್ಟಿದ್ದಾರೆ. ಕೆಲವು ಚಾನಲ್ಸ್ಗಳು ಮಾತ್ರ ಈ ಒಂದು ಆ್ಯಕ್ಸಸ್ ಸಿಗುತ್ತೆ, ID ವೆರಿಫಿಕೇಷನ್, ವಿಡಿಯೋ ವೆರಿಫಿಕೇಷನ್ ಆಯಿತಾ. ಸೊ ಒಟ್ಟಾರೆ ಈಗ ಯೂಟ್ಯೂಬ್ ಅವರು ಇವಾಗ ಏನು ಮಾಡಿದ್ದಾರೆ ಅಂತಂದರೆ, ಈ ಅಡ್ವಾನ್ಸ್ಡ್ ಫೀಚರ್ಸ್ಗಳನ್ನ ತುಂಬ ಜನ ಚಾನಲ್ಸ್ಗಳಿಗೆ ರಿಮೂವ್ ಮಾಡಿದ್ದಾರೆ. ಸೊ ನಿಮಗೇನಾದರೂ ರಿಮೂವ್ ಆಗಿದೆಯಾ, ಮೇಲೇನಾದರೂ ಬಂದಿದೆಯಾ ಇಲ್ವಾ ಅಂತ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಆದಷ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ. ಆದಷ್ಟು ಸೇಫ್ ಆಗಿರಿ ಗೈಸ್. ಯೂಟ್ಯೂಬಲ್ಲಿ ಈ ಒಂದು ಫೀಚರ್ಸ್ಗಳನ್ನ ಕಳ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇದು ತುಂಬ ಇಂಪಾರ್ಟೆಂಟ್ ಫೀಚರ್ಸ್. ಅಡ್ವಾನ್ಸ್ಡ್ ಫೀಚರ್ಸಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ಅಂತ ನಾನು ಬೇಕಾದ್ರೆ ಒಂದು ಸಪ್ರೇಟ್ ವೀಡಿಯೋನೂ ಕೂಡ ಮಾಡ್ತೀನಿ, ಏನಾದರೂ ತುಂಬ ಕಮೆಂಟ್ಸ್ ಮಾಡ್ತು ಅಂತಂದರೆ. ಓಕೆ, ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.